ನೋಡಿ ಪ್ಲೇಟ್ ಎಲ್ಲ ಖಾಲಿ ಖಾಲಿ. ಸುಕ್ಕ ನೋಡಿ ಪ್ಲೇಟ್ ಖಾಲಿ. ಈಗ ಪುಳಿ ಮುಂಚಿ ಲಾಸ್ಟಲ್ಲಿದೆ. ಹೀಗೆ ತಿಂತಾ ಇದ್ರೆ ಎಷ್ಟು ಟೇಸ್ಟ್ ಇರುತ್ತೆ. ನಾನು ಮಾಡಿದ ಚಿಕನ್ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಜೀವನ ಯಾವ ಥರ ಅಂದರೆ ಇದಿರುವಾಗ ಅದು ಬೇಕನ್ಸುತ್ತೆ, ಅದಿರುವಾಗ ಇದು ಬೇಕನ್ಸುತ್ತೆ. ಹಾಗೆ ಬಟ್ ನಾವು ಲೈಫನ್ನು ಯಾವ ಥರ ಮ್ಯಾನೇಜ್ ಮಾಡ್ತೇವೆ ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ ಹಾಗೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ ಗೈಸ್, ಹಾಗೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಸಂಡೇ ಹೇಗಿರುತ್ತೆ ಅಂತ ನೋಡೋಣ. ನಾನು ಇವತ್ತು ಕೆಲವೊಂದೆಲ್ಲ ಮಾಡಬೇಕು ಅಂದರೆ ತಿನ್ನೋದು ಅಂದ್ಕೊಂಡಿದ್ದೇನೆ. ಸೊ ಆ ಬ್ಲಾಗ್ ತೋರಿಸೋಣ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗಿರುತ್ತೆ ಅಂತ ನೋಡೋಣ. ಅದರ ಮೊದಲು ಇವಾಗ ಫಸ್ಟ್ ಅಡುಗೆ ಮನೆಗೆ ಹೋಗಬೇಕು. ಏನೆಲ್ಲ ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡಬೇಕು. ಆಮೇಲೆ ಏನು ಮಾಡ್ತಿದ್ದೇನೆ ಅಂತ ತೋರಿಸ್ತೇನೆ. ಬನ್ನಿ, ಅಡುಗೆ ಮನೆಗೆ ಬಂದೆ ಗೈಸ್. ಇವಾಗ ನಿಮಗೆ ತೋರಿಸ್ತೇನೆ. ನಾನು ನಿನ್ನೆ ಮಾಡಿದ್ದೇನೆ, ಏನಂದರೆ ಚಿಕನ್ ಸುಕ್ಕ ಮಾಡಿದ್ದೇನೆ ಮತ್ತು ಚಿಕನ್ ಸ್ವಲ್ಪ ಪುಳಿ ಮುಂಚಿ. ಅದು ಚಿಕನ್ ಸುಕ್ಕ ಹೇಗಾಗಿದೆ ಅಂದರೆ ಇವತ್ತು ನೋಡೋಣ, ಯಾಕಂದರೆ ತುಂಬ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಡೇಗೆ. ನಿನ್ನೆ ನೋಡಿದ್ದೆ, ಓಕೆ, ನನಗೆ ಇಷ್ಟ ಆಗಿತ್ತು, ಚೆನ್ನಾಗಿತ್ತು. ಬಟ್ ಇವತ್ತು ಚಿಕನ್ ಸುಕ್ಕಕ್ಕೆ ಒಂದು ರೆಸಿಪಿ ಮಾಡ್ತಿದ್ದೇನೆ. ಏನು ಅಂತ ಇವಾಗ ಮಾಡಬೇಕು. ಈಗ ನಿಮಗೆ ಚಿಕನ್ ಸುಕ್ಕ ತೋರಿಸೋಣ ಬನ್ನಿ. ಫಸ್ಟ್ ಚಿಕನ್ ಸುಕ್ಕ ಹೇಗಿದೆ ಬಿಸಿ ಮಾಡಬೇಕು. ಫಸ್ಟ್ ಬಿಸಿ ಮಾಡಬೇಕು, ಸ್ವಲ್ಪ ಬಿಸಿ ಮಾಡೋಣ. ಅದೇ ಗ್ಯಾಪಲ್ಲಿ ಈ ಕಡೆ ಗ್ಯಾಸಲ್ಲಿ ಹಾಲಿಡೋಣ. ಹಾಲು ಬಿಸಿ ಮಾಡಬೇಕು. ಓಕೆ, ಹಾಗೆ ರೆಡಿ ಇರುತ್ತೆ. ಆವಾಗ ಚಮಚ ಹಾಕ್ತಾ ಇರಬೇಕು. ಒಳ್ಳೆ ಘಮ ಘಮ ಬರ್ತಿದೆ ಗೈಸ್. ಈಗ ಇದಕ್ಕೆ ಒಂದು ತಿಂಡಿ ಮಾಡಬೇಕು, ಮಂಗಳೂರು ಸ್ಟೈಲ್ ಇದು. ಓಹೋ, ಎಂಥ ಘಮ ಘಮ, ನೋಡುವಾಗ ತಿನ್ನೋಣ ಅಂತ ಅನಿಸುತ್ತೆ. ಬಟ್ ಅದರ ಜೊತೆ ತಿನ್ನಬೇಕಂದ್ರೆ ಈಗ ನಾನು ತಿಂಡಿ ಮಾಡಿದರೆ ತಿನ್ಬೋದು. ಚಿಕನ್ ಸುಕ್ಕಲ್ಲಿ ಆಗ್ತಾ ಇದೆ. ಈಗ ಚಿಕನ್ ಪುಳಿ ಮುಂಚಿ ಎಷ್ಟು ತೆಗೆದಿಟ್ಟಿದೆ ಅಂತ ತೋರಿಸ್ತೇನೆ. ಚಿಕನ್ ಪುಳಿ ಮುಂಚಿ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಯಾರಿಗೆಲ್ಲ ಮಂಗಳೂರು ಸ್ಟೈಲ್ ಚಿಕನ್ ರೆಸಿಪಿ ಬೇಕಿದೆ ಹೇಳಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇನೆ. ನನಗೆ ಅದಂತೂ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ. ಎಮ್ಮಿರುತ್ತೆ, ಫುಲ್ ಟೇಸ್ಟಿಯಾಗಿರುತ್ತೆ. ನಾನು ನಿನ್ನೆನೇ ಮಾಡ್ಕೊಂಡಿಟ್ಟಿದ್ದೆ, ಯಾಕಂದರೆ ಸಂಡೇ ಫುಲ್ ಮಧ್ಯಾಹ್ನವರೆಗೆ ಅದೇ ಆಗುತ್ತೆ ಚಿಕನ್ ಸುಕ್ಕ ಮಾಡುತ್ತೆ. ಸೊ ನಿನ್ನೆ ಮಾಡಿದರೆ ಇವತ್ತು ವೀಕ್ ಆಫ್ ಅಲ್ಲ, ಸೊ ಇವತ್ತು ಸ್ವಲ್ಪ ಫ್ರೀ ಆಗಿರ್ತದೆ. ಚಿಕನ್ ಸುಕ್ಕ ಆಯಿತು ಗೈಸ್. ಏನಂದರೆ ನಾನು ಬೆಳಿಗ್ಗೆ ಮೆಂತ್ಯ ಮತ್ತು ಸೋಂಪು ನೀರು ಇರುತ್ತಲ್ಲ, ಅದನ್ನು ಸ್ವಲ್ಪ ಕುದಿಸಿ ಕುಡಿತೇನೆ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಗಿರೋದಕ್ಕೆಲ್ಲ. ಸೊ ಅದನ್ನು ನಾನು ಇವಾಗ ಟ್ರೈ ಮಾಡ್ತಿದ್ದೇನೆ. ಯಾಕಂದರೆ ಒಂದು ನೋಡಿ ನನ್ನ ಕೂದಲು ಯಾವ ಥರ ಆಗಿದೆ, ಸ್ವಲ್ಪ ಉದುರ್ತಾ ಇದೆ. ಸೊ ಅದಕ್ಕೋಸ್ಕರ, ಯಾಕಂದರೆ ಹಿಂದ್ಗಡೆ ನೋಡಿ ಎಷ್ಟಿದ್ರೂ ಏನು ಪ್ರಯೋಜನ, ಮುಂದ್ಗಡೆ ಇಲ್ಲ ಅಂದರೆ ಇವಾಗ ಇಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಒಳ್ಳೆ ಫುಡ್ ತಿನ್ನೋಣ ಅಂತ. ಅಂದರೆ ಮೆಂತ್ಯ ತುಂಬ ಕೂದಲಿಗೆಲ್ಲ ಒಳ್ಳೆಯದು. ಸೊ ಹಾಗೆ ಅದು ಮೆಂತ್ಯ ಮತ್ತು ಸೋಂಪು ಹಾಕಿದರೆ ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು. ಸೊ ಫಸ್ಟ್ ಅದನ್ನು ಕುಡಿಯೋಣ. ಫಸ್ಟ್ ಇಷ್ಟೇ ಸಾಕು, ಜಾಸ್ತಿ ಇಡಬೇಕು ಆ್ಯಕ್ಚುಲಿ. ಇದು ಇನ್ನು ಕುದಿದು ಸ್ವಲ್ಪ ಇಡೋಣ. ಜಾಸ್ತಿ ಇಡ್ತಾ ಇದ್ದೇನೆ. ಸ್ವಲ್ಪ ಮೆಂತ್ಯ, ಸ್ವಲ್ಪ ಸೋಂಪು, ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಬೇಕು. ವೀಡಿಯೋ ಮಾಡ್ಕೊಂಡು ಸರ್ಕಸ್ ಮಾಡೋದೆ ಹೇಗೆ ಗೈಸ್. ನೋಡಿ ಗೈಸ್, ಫುಲ್ಲು ಬಿಸಿಲು ಹೇಗಿದೆ ನೋಡಿ. ಯಾವಾಗಲೂ ಮೋಡ ಥರ ಇರುತ್ತೆ. ಇವತ್ತು ನೋಡಿ ಎಲ್ಲ ಬೆಡ್ಶೀಟ್ ಎಲ್ಲ ಹೋಗ್ತಿದ್ದಾರೆ. ನಾನು ಸ್ವಲ್ಪ ಇಲ್ಲಿ ನೀರು ಹಾಕೋಣ ಅಂತ ಸಿಟೌಟಿಗೆ. ಹೆವಿ ಬಿಸಿಲಿದೆ ಗೈಸ್, ಬಟ್ ಮಳೆನೂ ಬರೋ ಚಾನ್ಸಸ್ ಇದೆ. ನೋಡಿ ಅಲ್ಲಿ ಈ ಬಕೆಟಲ್ಲಿ ಫಸ್ಟ್ ನೀರು ತಗೊಂಬರೋಣ, ಸಿಟೌಟಿಗೆ ನೀರು ಹಾಕ್ಲಿಕ್ಕೆ. ಒಂದು ತೆಗಿಲಿಕ್ಕೂ ಭಯ, ಕೋತಿಗಳ ಕಾಟ. ಗ್ಯಾಸಲ್ಲಿ ನೀರು ಫುಲ್ ಆಯಿತು. ಇವಾಗ ನಾನು ಏನಂದರೆ
ಅಂದರೆ ಫಸ್ಟ್ ಸ್ಕಿನ್ ಕೇರ್ ಮಾಡೋಣ. ಸ್ಕಿನ್ ಕೇರ್ ಮಾಡೋಣ. ಅದಾಗೇನು ಮಾಡೋಣ, ಒಂದೇ ಸಲ ಮಾತಾಡೋಕೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಗ್ಯಾಪ್ ಆಗುತ್ತಲ್ಲ, ಆವಾಗ ಸ್ವಲ್ಪ ಬರೋದೇ ಇಲ್ಲ. ಇವಾಗ ಸನ್ಸ್ಕ್ರೀನ್ ಹಚ್ಚೋಣ. ನಾನು ಹಚ್ಚೋದು ನೋಡಿ ಪೆಂಚಿತ್ತು, ಬಟ್ ಅದು ತುಂಬ ವರ್ಷನೇ ಆಯಿತು ಇದನ್ನು ಯೂಸ್ ಮಾಡ್ತಿದ್ದೇನೆ. ಒಂದು ಸಲ ಆಗೇನಲ್ಲ, ನಾವು ಯಾವುದಕ್ಕಾದರೂ ಒಂದು ಅಡಿಕ್ಟ್ ಆಗಿಬಿಟ್ರೆ ಮತ್ತು ಅದೇ ಬೇಕು. ಬಟ್ ರಿಸಲ್ಟ್ ಚೆನ್ನಾಗಿದೆ, ಹಚ್ಚೋಣ. ಯಾವಾಗಲೂ ಸಂಡೆ ಎಲ್ಲ ಹಾಕಲ್ಲ, ಬಟ್ ಇದು ಕಾಸ್ಟ್ಲಿ ಇದೆ. ಸನ್ಸ್ಕ್ರೀನ್ ಹಚ್ಚಿ ಒಂದು ಬೊಟ್ಟಿಡೋಣ, ಇಲ್ಲಾಂದರೆ ನನಗೆ ನೋಡಲಿಕ್ಕೇ ಆಗೋದಿಲ್ಲ. ಮೇಲೆ ಬೊಟ್ಟಿಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಮಾಯಿಶ್ಚರೈಸರ್ ಹಚ್ತೇನೆ, ಬಟ್ ಇವತ್ತು ಬೇಡ ಅಂತ ಎಲ್ಲರೂ ಹೋಗುವಾಗ ಅಷ್ಟೇ ನಾನು ಹಚ್ಚೋದು. ಇವನೊಂದು ಮೆಂತ್ಯ ನೀರಿಟ್ಟಿದ್ದೇನೆ, ಅದು ಕುದೀತ ಅನಿಸುತ್ತೆ. ಆಫ್ ಮಾಡಿ ಬರ್ತೇನೆ. ಆಫ್ ಮಾಡಿ ಬಂದೆ. ಇವಾಗ ಒಂದು ಸ್ಟಿಕ್ಕರ್ ಇಡೋಣ. ಓಕೆ, ಇವಾಗ ಹೊರಗಡೆ ಸಿಟೌಟ್ಗೆ ನೀರನ್ನು ಸ್ವಲ್ಪನೂ ಚೆಲ್ಲದೆ ಹೊತ್ಕೊಂಡು ಹೋಗ್ಬೇಕು. ಯಪ್ಪ, ನನ್ನ ಮೊಬೈಲ್ ಇಲ್ಲದಿದ್ದರೆ ಸಾಕು ಮಾರೆ, ತಾರ ಸಾಹಸ. ಹೀಗೆ ತಳ್ಕೊಂಡು ಹೋಗ್ತೆ. ಈಸಿ ಇದೆ, ಸುಮ್ಮನೆ ಚೆಲ್ಲೋ ಬದಲು ಇದೇ ಬೆಟರ್. ಓ ಶಿಟ್, ಆದರೂ ಚೆಲ್ಲಿ ಅಷ್ಟು ಬಿಸಿಲು, ಅಷ್ಟು ಸಿಟೌಟಿಗೆ ನೀರು ಹಾಕೋಣ. ಇಲ್ಲಿ ನೋಡಿ, ಪಕ್ಕದ ಮನೆಗೂ ನೀರು ಬೀಳುತ್ತೆ, ಮತ್ತೆ ಬೈಸ್ಕೋಬೇಕಾಗ್ಬೋದು ನೋಡಿ. ಹುಷಾರಾಗಿ ಹಾಕ್ಬೇಕು. ಸಿಟೌಟೆಲ್ಲ ಕ್ಲೀನ್ ಆಯಿತು. ಈಗ ಅದರ ಪ್ಲೇಸಿಗೆ ಅದನ್ನು ಇಡೋಣ. ಪ್ಲೇಸ್ ಇವಾಗ ಮೆಂತ್ಯ ಮತ್ತು ಸೋಂಪಾಗಿದೆ, ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಜಾಸ್ತಿ ನೀರಿಟ್ಟರೆ ಜಾಸ್ತಿ ಆಗುತ್ತೆ. ನೋಡಿ, ಜಾಸ್ತಿ ನೀರಿಡಬೇಕು, ಅದು ಕುದಿಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ನಾನು ಇಷ್ಟು ಕುಡಿತಿದ್ದೇನೆ, ಇನ್ನು ಒಂದು ಫುಲ್ ಲೋಟ ಕುಡಿಬೇಕು. ಯಾಕಂದ್ರೆ ನನಗೆ ಇದು ಸ್ವಲ್ಪ ಕುಡಿಲಿಕ್ಕೆ ಆಗಲ್ಲ, ಸ್ವಲ್ಪ ಸ್ವಲ್ಪ ಕುಡಿದು ಅಭ್ಯಾಸ ಮಾಡ್ತಿದ್ದೇನೆ. ಮತ್ತು ಜಾಸ್ತಿ ಕ್ವಾಂಟಿಟಿ ಮಾಡೋಣ ಅಂತ. ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿಬೇಕು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಇದೆಲ್ಲ ಹಾಗೆ ಕುಡಿದ್ಬಿಟ್ಟೇನೆ, ಯಾರು ಹನಿ ಹಾಕ್ತಾರೆ ಅಂತ. ಇವಾಗ ನಾವು ಏನಂದರೆ ನೀರು ದೋಸೆಗೆ ರೆಡಿ ಮಾಡೋಣ. ಹೇಳಿಬಿಟ್ಟೆ ಅಲ್ವಾ ನೀರು ದೋಸೆ ಅಂತ. ಮಂಗಳೂರು ಸ್ಟೈಲ್ ನೀರು ದೋಸೆ ಕೇಳಿದ್ದೀರಲ್ಲ. ಯಾಕಂದರೆ ನಾನು ಕಾಲೇಜಲ್ಲೆಲ್ಲ ಇರುವಾಗ, ಅಂದರೆ ಮುಂಚೆಲ್ಲ ಮಾಡ್ತಿರ್ಲಿಲ್ಲ. ಕಾಲೇಜಿಗೆ ಹೋಗೋದು ಬರೋದು, ಆಮೇಲೆ ಇಲ್ಲಿ ಬಂದ್ವ. ಸೊ ನೀರು ದೋಸೆ ನಾನು ಅಷ್ಟು ಮಾಡಲಿಲ್ಲ ಊರಲ್ಲೂ ಇರುವಾಗಲೂ, ನನ್ನ ಅಮ್ಮನೇ ಮಾಡ್ತಿದ್ದದ್ದು. ಸೊ ಇವಾಗ ನಾನು ಟ್ರೈ ಮಾಡ್ತಿದ್ದೇನೆ. ಬಟ್ ನನ್ನ ಹತ್ರ ಚೆನ್ನಾಗಿರೋ ಹಂಚಿದ ಕಾವಲಿ ಬೇಕು, ಅದಿಲ್ಲ. ಸೊ ಅದರಿಂದ ಅದು ದೋಸೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಆದರೂ ನಾನು ಬಿಡದೆ ಟ್ರೈ ಮಾಡ್ತಿದ್ದೇನೆ, ಯಾಕಂದರೆ ಊರಿಗೆ ಹೋದಾಗ ಅದು ಕಾವಲಿ ತರೋಣ ಅಂತ. ಇವಾಗ ನಾನ್ ಸ್ಟಿಕ್ ಇದೆ, ಅದು ಆಮ್ಲೆಟ್ ಎಲ್ಲ ಕಾಯಿಸಿರ್ತವಲ್ಲ, ಸೊ ಅದಕ್ಕೆ ಅದು ಎದ್ದೇಳಲ್ಲ. ನೋಡೋಣ ಹೇಗಾಗುತ್ತೆ ಅಂತ, ಬನ್ನಿ. ಫಸ್ಟ್ ಹಾಕಲು ಇಟ್ಟಿದ್ದೇನೆ, ನಿನ್ನೆ ರಾತ್ರಿ ಇಟ್ಟಿದ್ದೇನೆ. ಮತ್ತು ಇಲ್ಲಿ ತೆಂಗಿನಕಾಯಿ ಇದೆ, ಈ ತೆಂಗಿನಕಾಯಿನೂ ಹಾಕಬೇಕು. ಫಸ್ಟ್ ಇದನ್ನೀಗ ನಾವು ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡಬೇಕು.
ನೀರು ದೋಸೆ ಜೊತೆ ಚಿಕನ್ ಗ್ರೇವಿ, ಚಿಕನ್ ಸುಕ್ಕ ಎಂಥ ಕಾಂಬಿನೇಷನ್ ಗೊತ್ತಾ ಗೈಸ್, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಮಾಡೋಣ, ಆಮೇಲೆ ತಿನ್ನೋಣ. ಗೈಸ್ ಸ್ವಲ್ಪ ಈಗ ತೆಂಗಿನಕಾಯಿ ತುರಿಬೇಕು, ನೀರು ದೋಸೆಗೆ ಸ್ವಲ್ಪ ಹಾಕ್ಬೇಕು, ಮತ್ತೆ ಅದಕ್ಕೆ ಸ್ವಲ್ಪ ಚಟ್ನಿ ಮಾಡಬೇಕು. ಅದಕ್ಕೋಸ್ಕರ ಫೈನಲಿ ಕಾಯಿ ತುರ್ದಾಯಿತು. ಇನ್ನು ರೈಸ್ ನೀರಿಗೆ ಹಾಕಿ ಇಟ್ಟಿದ್ದೇನೆ, ಅದನ್ನೀಗ ಗ್ರೈಂಡ್ ಮಾಡಬೇಕು. ಮತ್ತು ಸ್ವಲ್ಪ ತೆಂಗಿನಕಾಯಿ ಬೇರೆ ಹಾಕಬೇಕು. ರೈಸನ್ನು ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು, ತೆಂಗಿನಕಾಯಿ ತುರಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಬಿಸಿಗೆ ಇದನ್ನು ಗ್ರೈಂಡ್ ಮಾಡಬೇಕು. ಈಗ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಬೇಕು. ಗೈಸ್ ಇದು ಇನ್ನೂ ತೆಳು ಆಗಬೇಕು, ಅದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ಇದು ತುಂಬ ತೆಳು ಬರಬೇಕು. ಈ ಥರ ಇದು ಸ್ವಲ್ಪ ಗ್ರಿಪ್ ಇರಬೇಕಿತ್ತು, ಸ್ವಲ್ಪ ಗ್ರಿಪ್ ಇರೋ ತಗೋಬೇಕು. ನನ್ನ ಹತ್ರ ಈರುಳ್ಳಿ ಗ್ರಿಪ್ ಇರೋದು ಇರಲಿಲ್ಲ, ಮತ್ತು ಅದನ್ನೇ ಸ್ವಲ್ಪ ಇದು ನಾನು ಯೂಸ್ ಮಾಡ್ತೇವೆ ತೆಂಗಿನಕಾಯಿ ಎಣ್ಣೆ. ಇದು ನಾನ್ ಸ್ಟಿಕ್ ಕಾವಲಿ, ಹಂಚಿದ ಕಾವಲಿ ಬರುತ್ತೆ, ಅದು ನೀರು ದೋಸೆಗೆ ಯೂಸ್ ಮಾಡಬೇಕು, ಚೆನ್ನಾಗಿರುತ್ತೆ. ಇದರಲ್ಲಿ ಟ್ರೈ ಮಾಡೋಣ. ಫೈನಲಿ ನೀರು ದೋಸೆ ಆಗಿದೆ. ಬಟ್ ಇಲ್ಲಿ ನೋಡಿ ಗ್ಯಾಸೆಲ್ಲ ಹೇಗಾಗಿದೆ, ಎಲ್ಲ ಒರೆಸ್ಬೇಕು. ನೀರು ದೋಸೆ ಹಾಕಿದರೆ ಇದೇ ಪ್ರಾಬ್ಲಮ್, ಗ್ಯಾಸ್ ಕ್ಲೀನ್ ಮಾಡಿದೆ. ಇವಾಗ ನೀರು ದೋಸೆಗೆ ಚಟ್ನಿ ಮಾಡೋಣ. ಫಸ್ಟ್ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಕಡಲೆ ಬೀಜ ತೊಗೊಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಟ್ನಿಗೆ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ತೊಗೊಂಡಿದ್ದೇನೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಮತ್ತು ಫ್ರೈ ಮಾಡ್ಕೊಂಡಿರುವ ಈರುಳ್ಳಿ ಮತ್ತು ಟೊಮೆಟೊ, ಕಡಲೆ ಬೀಜವನ್ನು ಆ್ಯಡ್ ಮಾಡಬೇಕು. ಮತ್ತು ಉಪ್ಪು ಹಾಕಬೇಕು, ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗೈಸ್ ಫೈನಲಿ ಚಟ್ನಿ ರೆಡಿ. ಅದೊಂದು ಬೌಲಿಗೆ ಹಾಕ್ಬಿಟ್ಟು ಮತ್ತೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೀರು ದೋಸೆ ಜೊತೆ ಚಟ್ನಿ ಹೇಗಿರುತ್ತೆ ಅಂತ ನೋಡೋಣ. ಮತ್ತು ಚಿಕನ್ ಸುಕ್ಕ, ಚಿಕನ್ ಪುಳಿ ಮುಂಚಿ ಮಾಡಿದ್ದೇನೆ, ಅದರಲ್ಲೂ ಟೇಸ್ಟ್ ನೋಡ್ತೇನೆ ಹೇಗಾಗುತ್ತೆ ಅಂತ. ಪುಳಿ ಮುಂಚಿ ಇದೆ, ಚಿಕನ್ ಇಲ್ಲಿ, ಚಿಕನ್ ಸುಕ್ಕ. ಈ ಪುಳಿ ಮುಂಚಿ ಜೊತೆ ಚೆನ್ನಾಗಿರುತ್ತೆ, ಸುಕ್ಕ ಜೊತೆ ಚೆನ್ನಾಗಿರುತ್ತೆ, ಎರಡರಲ್ಲೂ ಟೇಸ್ಟ್ ಮಾಡೋಣ. ಮತ್ತು ಪುಳಿ ಮುಂಚಿ, ಮತ್ತು ಇಲ್ಲಿ ಚಟ್ನಿಯಲ್ಲೂ ಚೆನ್ನಾಗಿರುತ್ತೆ. ವೆಜ್ ಅವರಿಗೆ ಈ ಚಟ್ನಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಟೇಸ್ಟ್ ನೋಡೋಣ. ಫಸ್ಟ್ ಪುಳಿ ಮುಂಚಿ ಜೊತೆ ತಿಂತೇನೆ. ಚಿಕನ್ ಸುಕ್ಕದ ಜೊತೆ ತಿನ್ನೋಣ. ಪುಳಿ ಮುಂಚಿ ಇವತ್ತು ಸೂಪರ್ ಆಗಿದೆ. ಚಿಕನ್ ಸುಕ್ಕದ ಜೊತೆ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಚಿಕನ್ ಸುಕ್ಕದ ರೆಸಿಪಿ ಬೇಕಿದ್ರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವುದೋ ಚಿಕನ್ ಮಾಡುವಾಗ ತೋರಿಸ್ಕೊಡ್ತೇನೆ. ಚೆನ್ನಾಗಿ ಬಂದಿದೆ ಚಟ್ನಿ.
ಸೂಪರ್. ಈಗ ತಿಂದು ಆಮೇಲೆ ಸಿಗ್ತೇನೆ. ನೋಡಿ ಪ್ಲೇಟೆಲ್ಲ ಖಾಲಿ ಖಾಲಿ. ಇಲ್ಲಿ ನೋಡಿ ಇದನ್ನು ಗೈಸ್ ಫುಲ್ ಟೇಸ್ಟ್ ಇತ್ತು. ಇದು ಚಿಕನ್ ಸುಕ್ಕ ನೋಡಿ ಪ್ಲೇಟ್ ಖಾಲಿ. ಈಗ ಪುಳಿ ಮುಂಚಿ ಲಾಸ್ಟಲ್ಲಿದೆ. ಹೀಗೆ ತಿಂತಾ ಇದ್ರೆ ಎಷ್ಟು ಟೇಸ್ಟ್ ಇರುತ್ತೆ. ನಾನು ಮಾಡಿದ ಚಿಕನ್ ತುಂಬ ಚೆನ್ನಾಗಿತ್ತು. ತಿಂತಾ ಇರ್ಬೇಕು ಅನಿಸ್ತಾ ಇದೆ. ಗೈಸ್ ಫೈನಲಿ ತಿಂದೆಲ್ಲ ಆಯಿತು. ಇವಾಗ ನೋಡಿ ತಿಂದಾದರೆ ಸಾಕ. ಫುಲ್ ಈಗ ಮನೆಯೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ನೀರು ದೋಸೆ ಮಾಡಿದರೆ ಫುಲ್ ಗ್ಯಾಸ್ ಎಲ್ಲ ಹಾಡು. ಫೈನಲಿ ಗ್ಯಾಸ್ ಎಲ್ಲ ಕ್ಲೀನ್ ಆಯಿತು. ಹಾಗೆ ಈ ಬ್ಲಾಗ್ ಎಂಡ್ ಮಾಡುವ ಮೊದಲು ಏನಂದರೆ, ಯಾವಾಗಲೂ ಒಂದೊಂದು ಸಲ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ, ನಾನು ಚಿಕ್ಕ ಇರುವಾಗ ಸ್ಕೂಲಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಅಯ್ಯೋ ಇಷ್ಟಪ್ಪ ಓದಬೇಕು ಅಂತ ಯೋಚನೆ ಇತ್ತು. ಬಟ್ ಓದಬೇಕಾದ್ರೆ ಏನಾದರೂ ಓದಬೇಕು, ಕೆಲಸ ಸಿಗಬೇಕು ಅಂತೆಲ್ಲ ಅನಿಸ್ತಾ ಇತ್ತು. ಒಂದು ಸಲ ಓದಿ ಆಗ್ಲಪ್ಪ ಕೆಲಸ ಸಿಗಲಿ ಅಂತ ಅನಿಸ್ತಿತ್ತು. ಕಾಲೇಜಿಗೆ ಬರಬೇಕಾದ್ರೂ ಅಷ್ಟೇ, ಒಂದು ಸಲ ಕೆಲಸ ಸಿಗಲಿ ಅಂತ. ಹಾಗೆ ಎಜುಕೇಷನ್ ಲೈಫ್ ಒಂಥರ ಆ ಥರ ಆಯಿತು. ಹಾಗೆ ನೆಕ್ಸ್ಟ್ ಏನಂದರೆ, ಓದಬೇಕಾದ್ರೆ ಇದು ಬೇಡ ಅಂತ ಅನಿಸ್ತಿತ್ತು, ಆದರೆ ಜಾಬ್ ಸಿಗಬೇಕು ಅಂತ ಅನಿಸ್ತಿತ್ತು. ಬಟ್ ಇವಾಗ ಎಜುಕೇಷನಲ್ಲಾಗಿ ಜಾಬ್ ಕಂಪ್ಲೀಟ್ ಆಗಿದೆ. ಬಟ್ ಬ್ಯಾಚುಲರ್ ಲೈಫ್ ನೋಡಿ, ನಾವೇ ಮಾಡಿಕೊಂಡು ನಾವೇ ತಿನ್ನಬೇಕು, ಜೀವನ ಸಾಗಿಸಬೇಕು. ಬಟ್ ಏನಂದರೆ ಆ ಟೈಮಲ್ಲಿ ಅನಿಸ್ತಿತ್ತು, ಈ ಓದೋದೆಲ್ಲ ಯಾಕೆ ಬೇಕಪ್ಪ, ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ. ಕೆಲಸ ಸಿಕ್ಕಿದ ಮೇಲೆ ಇವಾಗ ಹಣ ಬರ್ತಿದೆ. ಬಟ್ ಇವಾಗ ಅನಿಸ್ತದೆ ಈ ಲೈಫ್ ಯಾಕೆ ಬೇಕಪ್ಪ, ಮದುವೆ ಆದರೆ ಬೆಟರ್ ಅಲ್ಲ ಅಂತ ಅನಿಸುತ್ತೆ. ಬಟ್ ನನಗೇನು ಮದುವೆ ಆಗಿಲ್ಲ. ಬಟ್ ಮದುವೆ ಆದಮೇಲೆ ಅನಿಸುತ್ತೆ ಇದು ಯಾಕೆ ಬೇಕಪ್ಪ ಅಂತ. ಹಾಗೆ ನಮ್ಮ ಜೀವನ ಯಾವ ಥರ ಅಂದರೆ, ಇದಿರುವಾಗ ಅದು ಬೇಕನ್ಸುತ್ತೆ, ಅದಿರುವಾಗ ಇದು ಬೇಕು ಅನಿಸುತ್ತೆ. ಹಾಗೆ ಬಟ್ ನಾವು ಲೈಫನ್ನು ಯಾವ ಥರ ಮ್ಯಾನೇಜ್ ಮಾಡ್ತೇವೆ ಅದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಜೀವನದಲ್ಲಿ ನನಗಂತೂ ಆ ಥರ ಅನಿಸ್ತಿತ್ತು ಎಷ್ಟೋ ಸಲ. ಅಂದರೆ ನಿಮಗೂ ಆ ಥರ ಎಲ್ಲ ಅನಿಸುತ್ತೆ. ಯಾಕಂದರೆ ಬಟ್ ನನ್ನದೊಂದು ಕ್ವೆಶ್ಚನ್ ಏನಂದರೆ, ನಿಮಗೆ ಯಾವ ಲೈಫ್ ಇಷ್ಟ? ಕಾಲೇಜ್ ಲೈಫ್ ಇಷ್ಟನಾ, ಅಲ್ಲ ಸಣ್ಣ ಮಕ್ಕಳಿರುವಾಗ ಆ ಲೈಫ್ ಇಷ್ಟನಾ, ಚೈಲ್ಡ್ಹುಡ್ ಲೈಫ್ ಇಷ್ಟನಾ, ಅವರ ಬ್ಯಾಚುಲರ್ ಆಗಿ ದುಡ್ಕೊಂಡು ಇರೋದು ಅದು ಇಷ್ಟನಾ, ಅಲ್ಲ ಮದುವೆ ಲೈಫ್ ಇಷ್ಟನಾ? ಯಾವ ಲೈಫ್ ಅಂತ ಕಮೆಂಟ್ ಮಾಡಿ, ನಿಮ್ಮದೇ ಕಮೆಂಟ್ ಬಾಕ್ಸ್ ಆಯಿತಾ? ಹಾಗೆ ಈ ಬ್ಲಾಗ್ ನಾನು ಎಂಡ್ ಮಾಡ್ತಿದ್ದೇನೆ. ಏನೋ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೇನೆ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಗೈಸ್, ಲವ್ ಯು ಆಲ್.